ಜಯಂತಿ ಆಗಿರೋದ್ರಿಂದ ಒಂದು ವಚನವನ್ನೇ ಹೇಳೋಣ ಅಂತ ಅನಿಸ್ತು. ಕ್ರಾಂತಿಯೋಗಿ ಬಸವಣ್ಣನವರು ಹುಟ್ಟು ಬ್ರಾಹ್ಮಣರೇ, ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿರೋ ಹಾಗೆ ಕೆಲವು ಸಂಪ್ರದಾಯಗಳಲ್ಲಿ ಹೆಣ್ಮಕ್ಳಿಗೆ ಪೂಜೆ ಮಾಡೋ ಅಧಿಕಾರ ಇರೋದಿಲ್ಲ. ಅವರು ಅಂತ ಸಂಪ್ರದಾಯದಲ್ಲಿ ಹುಟ್ಟಿದ್ರಿಂದ ಅವರಿಗೆ ಯಜ್ಞೋಪವೀತ ಮಾಡ್ತಾರೆ. ಆದ್ರೆ ಅವರ ಅಕ್ಕನಿಗ ತಂಗಿಗ ನೆನಪಿಲ್ಲ, ಅಕ್ಕನಿಗೆ ಯಜ್ಞೋಪವೀತ ಅಂದ್ರೆ ಜನಿವಾರವನ್ನ ಹಾಕಬೇಕು, ಅವಳಿಗೂ ಪೂಜೆ ಮಾಡುವ ಸಂಧ್ಯಾ ವಂದನೆ ಮಾಡುವ ಅಧಿಕಾರ ಕೊಡಬೇಕು ಅಂತ ಕೇಳಿದಾಗ ಅದು ಹೆಣ್ಮಕ್ಳಿಗಿಲ್ಲ ಅಂತ ಹೇಳಿದಾಗ ಅವ್ರಿಗಿನ್ನೂ ಸಣ್ಣ ವಯಸ್ಸು, ಆಗ್ಲೇ ಅವರು ಅದನ್ನ ಕ್ರಾಂತಿಯಾಗಿ ಮಾಡ್ತಾರೆ. ಹೆಣ್ಮಕ್ಳಿಗೂ ಆ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ, ಹೆಣ್ಮಕ್ಳಿಗೂ ಅಧಿಕಾರವನ್ನ ಕೊಡಬೇಕು ಅಂತ ಹೇಳಿ ಕ್ರಾಂತಿಯನ್ನ ಎಬ್ಬಿಸ್ತಾರೆ. ಆಗ ಅವರು ಲಿಂಗಧಾರಣೆ ಮಾಡ್ಕೊಂಡವರೆಲ್ಲ ಪೂಜೆಯನ್ನ ಮಾಡಬಹುದು ಅಂತ ಹೇಳಿ ಹೆಣ್ಮಕ್ಳಿಗೂ ಪೂಜೆ ಮಾಡುವ ಅಧಿಕಾರವನ್ನ 12ನೇ ಶತಮಾನದಲ್ಲಿ ಅವರು ಕೊಡಿಸ್ತಾರೆ. ಆದ್ರಿಂದ ಅವರಿಗೆ ಕ್ರಾಂತಿಯೋಗಿ ಬಸವಣ್ಣ ಅಂತ ಹೇಳ್ತಾರೆ. ಅವರು ಕಲ್ತಿದ್ದೆಲ್ಲ ಸಾಕಷ್ಟು ಸಂಸ್ಕೃತದಲ್ಲೇ ಆಗಿದ್ರಿಂದ ಕೆಲವನ್ನ ಸರಳೀಕರಿಸಿ ಕನ್ನಡದಲ್ಲಿ ನಮಗೆ ಸುಲಭವಾಗಿ ಅರ್ಥವಾಗುವಂತ ಭಾಷೆಯಲ್ಲಿ ಕೆಲವು ವಚನಗಳನ್ನ ಬರೆದ್ರು. ಒಂದು ವಚನವನ್ನ ಇವತ್ತು ತಿಳ್ಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ವಚನ ಇದು. ಕಲಬೇಡ ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಯುವ ಪರಿ. ಕಲಬೇಡ ಕೊಲಬೇಡ, ಇದು ನಮಗೆ ಗೊತ್ತಿದೆ. ಕಳ್ತನ ಮಾಡಬೇಡ, ಕೊಲೆಯನ್ನು ಮಾಡಬೇಡ. ಮುನಿಯ ಬೇಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವರನ್ನು ನೋಡಿ ಅಸಹ್ಯ ಪಡಬೇಡ ಅಂತ. ಬಹುಶಃ ಇದು ಅವರ ಸಂಪ್ರದಾಯದಲ್ಲಿ ಬೆಳೆದಾಗಿಂದ ಬೇರೆಯವ್ರ ಬಗ್ಗೆ ಅಸಹ್ಯ ಪಡ್ಕೊಳ್ತಾ ಇದ್ದಿದ್ದನ್ನು ನೋಡಿ ಬರೆದಿದ್ದು ಅನ್ಸುತ್ತೆ. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ನಿನ್ನ ನೀನು ಹೊಗಳ್ಕೋಬೇಡ, ಇದರ ಅಳಿಯಲು ಬೇಡ, ಬೇರೆಯವ್ರನ್ನ ಹೀಯಾಳಿಸ್ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಯ ಬಗ್ಗೆ ವೇದ ಉಪನಿಷತ್ತುಗಳಲ್ಲಿ ಏನು ಹೇಳ್ತಾರೆ ಅದನ್ನ ನೋಡೋಣ. ಇದನ್ನ ಸಾಮಾನ್ಯ ಎಲ್ಲರೂ ಕೇಳಿದೀವಿ ಈ ವಚನವನ್ನ. ಈ ಅಂತರಂಗ ಶುದ್ಧಿಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ವೇದಾಧ್ಯಯನಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಅಂತರಂಗ ಶುದ್ಧಿ. ಏನಿದು ಅಂತರಂಗ ಶುದ್ಧಿ ಅಂತಂದ್ರೆ, ಅಂತರಂಗ ಅಂದ್ರೆ ಏನು, ಅಂತಃಕರಣ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋಣ. ಈಗ ಯಾವುದೇ ಒಂದು ಬೀಜ ಬಿತ್ತಿ ಅದು ಬೆಳಿಬೇಕು ಅನ್ನೋದಾದ್ರೆ ಆ ಭೂಮಿ ಹಸನಾಗಿರ್ಬೇಕು. ಆ ರೈತ ಆದವನು ಆ ಭೂಮಿಯನ್ನ ಗೊಬ್ಬರ ಹಾಕಿ ಕಳೆ ಎಲ್ಲ ಕಿತ್ತು ಸ್ವಚ್ಛ ಮಾಡ್ಕೊಂಡು ಆಮೇಲೆ ಬೀಜ ನೆಟ್ಟರೆ ಮಾತ್ರ ಅದು ಚಂದದಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಮನಸ್ಸನ್ನು ಕೂಡ ಶುದ್ಧ ಮಾಡ್ಕೊಂಡಾಗಷ್ಟೇ ಆಧ್ಯಾತ್ಮದ ವಿಚಾರಗಳು ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ಮೌಲ್ಯಗಳನ್ನ ನನ್ನಲ್ಲಿ ನಾನು ಅಳವಡಿಸ್ಕೊಳ್ಬೇಕು ಅನ್ನೋದಾದ್ರೆ ಮೊದಲು ಅಲ್ಲಿರೋ ಕೊಳೆಯನ್ನ ತೆಗೆದುಹಾಕ್ಬೇಕು ಅಂತ ಹೇಳ್ತಾರೆ. ಅದೇ ಅಂತಃಕರಣ ಶುದ್ಧಿ. ಏನಿದು ಅಂತಃಕರಣ ಅಂತಂದ್ರೆ, ವೇದಾಧ್ಯಯನದಲ್ಲಿ ಕರಣ ಅಂದ್ರೆ ನಿಮ್ಗೆ ಗೊತ್ತು, ಎಕ್ವಿಪ್ಮೆಂಟ್ಸ್ ಅಂತ. ಅಂತಃಕರಣ ಅಂದ್ರೆ ಶರೀರ, ಮನಸ್ಸು, ಬುದ್ಧಿ ಮತ್ತೆ ಚೈತನ್ಯ, ಅಹಂಕಾರ, ಬಾಡಿ ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಂತ ಹೇಳ್ತಾರೆ. ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಬೇಕು, ಬುದ್ಧಿಯನ್ನ ಶುದ್ಧಿ ಮಾಡ್ಕೊಳ್ಬೇಕು. ಮನಸ್ಸು, ಬುದ್ಧಿ. ಅಂತಃಕರಣ ಅಂದ್ರೆ ಈ 4: ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಅಂತಃಕರಣ ಅಂತ ಡೆಫಿನೇಷನ್ ಕೊಡೋದು ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅಂತ. ಇದೆಲ್ಲವನ್ನು ಶುದ್ಧ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಈಗ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದು ಹೇಗೆ? ಶುದ್ಧ ಮಾಡ್ಕೊಳ್ಳೋದು ಅಂದ್ರೆ ಪ್ರತಿ ಕ್ಷಣವೂ ನಾವು ಯಾರ ಬಗ್ಗೆಯೂ ಕೆಟ್ಟದ್ದನ್ನ ಯೋಚಿಸದೇ ಇರುವಂತದ್ದು ಮನಸ್ಸಿನ ಸ್ಥಿತಿ ಆಗ್ಬೇಕು. ಮನಸ್ಸು ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಅನ್ನೋದಾದ್ರೆ, ಮೈಂಡ್ ಇಸ್ ನಥಿಂಗ್ ಬಟ್ ಫ್ಲೋ ಆಫ್ ಥಾಟ್ಸ್.
ಆ ವಿಚಾರಗಳು ಬರ್ತಾನೆ ಇರುತ್ತೆ. ಅದೊಂದು ಅದ್ಭುತ ಶಕ್ತಿ ಮನಸ್ಸು ಅನ್ನುವಂಥದ್ದು. ಆ ಫ್ಲೋ ಆಫ್ ಥಾಟ್ಸ್ ಯಾವಾಗಲೂ ಸರಳ, ಸುಂದರ ಮತ್ತು ಉತ್ಸಾಹದಾಯಕ ಆಗಿರ್ಬೇಕು. ಅದನ್ನೇ ನೆಗೆಟಿವ್ ಥಾಟ್ಸ್ ಬೇಡ ಅಂತೆಲ್ಲ ಹೇಳ್ತಾರಲ್ವಾ, ಹಾಗೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಯಾವಾಗ್ಲೂ ಒಳ್ಳೆ ವಿಚಾರಗಳನ್ನೇ ಮಾಡ್ತಾ ಇರ್ಬೇಕು. ನನ್ನ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆಯೂ ಒಳ್ಳೆದನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಕನಸಿನಲ್ಲೂ ನಾನು ಯಾರ ಬಗ್ಗೆನೂ ಕೆಟ್ಟದ್ದನ್ನ ಯೋಚಿಸಬಾರ್ದು ಅಂತ, ಮಾತನಾಡೋದು ಆಮೇಲಿನ ಮಾತು, ಯೋಚಿಸಬಾರ್ದು ಅಂತ ಕೂಡ ಹೇಳ್ತಾರೆ. ಆಗ ಮನಸ್ಸು ಶುದ್ಧಿ ಆಗತ್ತೆ. ಈಗ ಮನಸ್ಸು ಶುದ್ಧಿ ಆಯ್ತು, ಬುದ್ಧಿ ಶುದ್ಧ ಆಗ್ಬೇಕು ಅಂದ್ರೆ ಬುದ್ಧಿಗೆ ಸರಿಯಾದ ರೀತಿಯಲ್ಲಿ ನಾವು ಸಂಸ್ಕಾರವನ್ನ ಕೊಟ್ಟಿದ್ರೆ ಯಾವ ಕ್ಷಣದಲ್ಲಿ ಅದು ಯಾವ ರೀತಿ ವರ್ತಿಸಬೇಕು ಅನ್ನೋದು ಅದು ಗೊತ್ತಿರುತ್ತೆ. ಅದರಿಂದ ಶಾಸ್ತ್ರವನ್ನ ಓದೋದು, ಹೇಗೆ ಬುದ್ಧಿಗೆ ಈ ಸಂಸ್ಕಾರವನ್ನ ಕೊಡೋದು. ಈಗ ನಾನು ಅನ್ಕೊಂಡಿರ್ತೀನಿ 4x4 16 ಅಥವಾ 4+4 8 ಅಂತ ಹೇಳಿ. ಆದ್ರೆ ನಾನು ಲೆಕ್ಕವನ್ನ ಮಾಡುವಾಗ ಒಂದು ಗೈಡ್ ಇಟ್ಕೊಂಡು ಹಿಂದ್ಗಡೆ ಪೇಜಲ್ಲಿ ರೆಫರ್ ಮಾಡಿ ಇದು ಆನ್ಸರ್ ಕರೆಕ್ಟಾ ಇಲ್ವಾ ಅಂತ ನಾವು ಸಾಕಷ್ಟು ಚೆಕ್ ಮಾಡ್ಕೊಂಡಿದೀವಲ್ವಾ ಚಿಕ್ಕ ವಯಸ್ಸು. ನಾನು ಹಾಗೆ ಈ ಶಾಸ್ತ್ರವನ್ನ ಓದೋದ್ರಿಂದ ನಾನ್ ಮಾಡ್ತಾ ಇರೋ ದಾರಿ, ನಾನು ಹೋಗ್ತಾ ಇರೋ ದಾರಿ ಸರಿನಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಶಾಸ್ತ್ರವನ್ನ ಓದ್ಬೇಕು. ಹಾಗೆ ಮನಸ್ಸು ಶುದ್ಧ ಆಯ್ತು, ಬುದ್ಧಿ ಶುದ್ಧ ಆಯ್ತು. ಇನ್ನು ಚಿತ್ತ ಇಸ್ ವೆರಿ ಇಂಟ್ರೆಸ್ಟಿಂಗ್. ಚಿತ್ತ ಅಂದ್ರೆ ಸ್ಟೋರೇಜ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ಸ್ಟೋರೇಜ್ ಆಫ್ ಥಾಟ್ಸ್ ಅಂದ್ರೆ ಇವತ್ತು ನೋಡಿ, ನಾನು ಎಷ್ಟೋ ವರ್ಷಗಳ ಮೇಲೆ, ಭವಾನಿ ಹೇಳಿದ್ರೆ 30 ವರ್ಷಗಳ ಮೇಲೆ ಅಂತ ಹೇಳ್ತಾ, 30 ವರ್ಷಗಳ ಮೇಲೆ ಭವಾನಿ ನನಗೆ ಕಾಲ್ ಮಾಡಿ ಮಾತಾಡಿದಾಗ 30 ವರ್ಷಗಳ ಹಿಂದಿನ ಒಂದು ನೆನಪು ನನ್ನ ಚಿತ್ತದಲ್ಲಿತ್ತು. ಅದು ತಕ್ಷಣ ಕನೆಕ್ಟ್ ಮಾಡ್ಕೊಳ್ತು. ಯಾವಾಗ? ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ. ಹೌದು, ಭವಾನಿ ಅಂದ್ಕೊಳ್ಳೆ, ಹೌದು ನಾವು ಇಲ್ಲಿ ಮುತ್ತೋಡಿಗೆ ನಾವೆಲ್ಲೋ ಒಂದು ವೈಲ್ಡ್ ಲೈಫ್ ಕ್ಯಾಂಪ್ ಮಾಡಿದಾಗ ಅವಳು ಬಂದಿದ್ಲು, ಅವಾಗ ಅವಳು ಯಾವುದೋ ಕಾಲೇಜಿಂದ, ಮಂಗಳೂರಿಂದ, ಎಲ್ಲರೂ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಲ್ಲಿ ಅದು ಕನೆಕ್ಟ್ ಮಾಡಿಬಿಡುತ್ತೆ. ಅದನ್ನ ಚಿತ್ತ ಅಂತ ಹೇಳ್ತೀವಿ. ಆ ಚಿತ್ತದಲ್ಲಿ ಒಳ್ಳೆದೇ ಸ್ಟೋರ್ ಆಗಿದ್ರೆ ಅದು ಶುದ್ಧವಾಗಿದೆ ಅಂತ. ಹಾಗೆ ರೀಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸುಲಭ ಆಗುತ್ತೆ ಅವಾಗ. ಆದ್ರಿಂದ ಆ ಚಿತ್ತದಲ್ಲಿ ಆ ಸ್ಟೋರ್ಡ್ ಥಾಟ್ಸ್ ಕೂಡ ಶುದ್ಧ ಆಗ್ಬೇಕು ಅಂತ. ಈಗ ಒಂದು ಟ್ರೈ ಮಾಡೋಣ. ನಿಮ್ಮಲ್ಲಿ ಯಾರಾದ್ರೂ ಹೇಳಿ, ನಿಮ್ಮಲ್ಲಿ ಅತ್ಯಂತ ಮನಸ್ಸಿನಲ್ಲಿ ನೆನಪಿರುವಂಥದ್ದು, ಕಾಡ್ತಾ ಇರುವಂತ ವಿಚಾರ ಯಾವುದು? ಯಾರಾದ್ರೂ ತಕ್ಷಣ ನೆನಪು ಬರುವಂಥದ್ದು ಅಥವಾ ಮರಿಲಿಕ್ಕೆ ಆಗದೆ ಇರುವಂತ ಘಟನೆ ಯಾವ್ದಾದ್ರು ಇದ್ರೆ? ಯಾವ್ದದು? ಯಾವ ಘಟನೆ ಮರಿಲಿಕ್ಕೆ ಆಗಲ್ಲ? ತಕ್ಷಣ ನೆನಪಿದೆ ಚೆನ್ನಾಗಿ, ಯಾವಾಗ್ಲೂ ಸದಾ ನೆನಪಿರುವಂತಹ ಘಟನೆ ಯಾವ್ದು? ಈಗ ಯಾರ ಬಗ್ಗೆನೂ ಅನ್ಕೊಳ್ಳಿ, ತಂದೆ ಬಗ್ಗೆ ಇರ್ಬೋದು, ತಾಯಿ ಬಗ್ಗೆ ಇರ್ಬೋದು, ಸ್ನೇಹಿತರ ಬಗ್ಗೆ ಇರ್ಬೋದು, ಅವರು ನೆನೆಸ್ಕೊಂಡಾಗ ಮರೆಯಕ್ಕೆ ಆಗದೆ ಇರುವಂತಹ ಒಂದು ಘಟನೆ ಏನಾದ್ರು, ಹೆಂಡತಿಯ ಬಗ್ಗೆ ಇರ್ಬೋದು, ಮನೆಯ ಬಗ್ಗೆ ಇರ್ಬೋದು, ತಂದೆ ತಾಯಿಗಳ ಪ್ರೀತಿ, ಮತ್ತೆ ಯಾರಾದ್ರೂ ಸ್ನೇಹಿತರನ್ನ ನೆನೆಸ್ಕೊಳ್ಳಿ. ಆ ಸ್ನೇಹಿತರಲ್ಲಿ ನಿಮಗ್ ನೆನಪಾಗುವಂತದ್ದು ವಿಚಾರ ಏನು? ಯಾವುದೇ ವ್ಯಕ್ತಿಯ ಬಗ್ಗೆ ಅಥವಾ ಯಾವುದೋ ಒಂದು ಮನೆಯ ಬಗ್ಗೆ. ಓಕೆ, ನಾನೇ ಕ್ಲೂ ಕೊಡ್ತೀನಿ. ಸಾಮಾನ್ಯವಾಗಿ ನಮಗ್ ಚೆನ್ನಾಗಿ ನೆನಪಿರೋದು ಕೆಟ್ಟ ವಿಚಾರಗಳು. ಕೆಟ್ಟ ವಿಚಾರಗಳು. ಯಾರನ್ನಾದ್ರೂ ನೋಡಿ ನೀವು 20 ವರ್ಷಗಳ ಒಳ್ಳೆ ಸ್ನೇಹ ಇರ್ಬೋದು, ಯಾವಾಗ್ಲೂ ಒಂದು ಕೆಟ್ಟ ಮಾತಾಡಿ ಆ ಸ್ನೇಹ ಮುರಿದೋಗ್ಬಿಟ್ರೆ ಆ ವಿಚಾರ ನೆನಪಿರುತ್ತೆ. 20 ವರ್ಷಗಳ ಸ್ನೇಹ ನೆನಪಿರಲ್ಲ. ಆಗಿಲ್ವಾ? ಇದು ಸಂಬಂಧಗಳು ಮುರಿದು ಹೋಗಿಲ್ವಾ? ಆ ಮನಸ್ಸಿನ ಸ್ವಭಾವವೇ ಅದು ವಿಚಿತ್ರ. ಅದು ಕೆಟ್ಟದ್ದನ್ನ ಬಹಳ ಬೇಗ ಹಿಡ್ಕೊಂಡ್ಬಿಡುತ್ತೆ. ಸ್ಕೂಲಲ್ಲಿ ಮಕ್ಕಳನ್ನ ಕಳಿಸ್ತೀವಿ, ಕೆಟ್ಟ ವಿಚಾರಗಳನ್ನ ತಿಳ್ಕೊಂಡ್ ಬರ್ತಾರೆ. ಅದಕ್ಕೆ ಯಾವ ಟ್ರೈನಿಂಗು ಇರಲ್ಲ. ಯಾರು ಹೇಳ್ಕೊಟ್ಟಿದ್ರು ಅವ್ರಿಗೆ? ಆದ್ರೆ ಅದನ್ನ ಒಳ್ಳೇದ್ ಮಾಡಬೇಕು ಅನ್ನೋದಕ್ಕೆ ಎಷ್ಟು ಸ್ಕೂಲ್ಗಳು ಬೇಕು ಅಲ್ವಾ? ಆದ್ರಿಂದ ಈ ಮನಸ್ಸಿನ ಸ್ವಭಾವ ಏನು ಅಂತ ಹೇಳಿದ್ರೆ, ಅದು ಕೆಟ್ಟದ್ದನ್ನ ಬೇಗ ಹಿಡ್ಕೊಂಡ್ಬಿಡುತ್ತೆ. ಅದು ಚಿತ್ತದಲ್ಲಿ ಚೆನ್ನಾಗಿ ಸ್ಟೋರ್ ಆಗಿರುತ್ತೆ. ಅದನ್ನೇ ಎಲ್ಲಾರ್ಗು ಹೇಳಿ 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 ನೋಡು, ಅವತ್ತಿಗೆ ಹೋಗಿದ್ವಲ್ಲ, ಮೂರ್ತಿಯವರಿಗೂ ಹಾಗೆ ಇರ್ಬೋದು, ಟೂರ್ಗೆ ಹೋದ ವಿಚಾರಗಳಲ್ಲಿ ಬೇಕಾದಷ್ಟು ಒಳ್ಳೆ ವಿಚಾರ ಇರ್ಬೋದು, ನೆನಪಿರೋದು ಯಾವುದು? ಇಂಥದೊಂದು ಆಯ್ತು ಅಂತ ಅದು ಮತ್ತೆ ಹೇಳಿ 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 ಏನಾಗುತ್ತೆ, ಅದು ಚೆನ್ನಾಗಿ ನೆನಪಲ್ಲಿ ಕೂತ್ ಬಿಡುತ್ತೆ ಚಿತ್ತದಲ್ಲಿ. ಅವರು ಅನುಭವದ ಮಾತು ಅಂತ ಹೇಳಿರ್ತಾರೆ. ಆದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಆ ರೀತಿಯ ವಿಚಾರಗಳನ್ನ
ನಾವು ಡಿಲೀಟ್ ಮಾಡೋದು ಕಲಿಬೇಕು. ಡಿಲೀಟ್ ಅಷ್ಟು ಸುಲಭವಾಗಿ ಆಗಲ್ಲ. ಯಾವ್ದು ಕೆಟ್ಟದಾಗಿರುತ್ತೋ ಅದು ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು, ನೋಡು ಅವಳು ಹೀಗೆ ಹೇಳಿದ್ಲು ನನ್ನ ಬಗ್ಗೆ, ಹೌದಾ ಹೀಗಾಯ್ತಾ, ನಾನು ಹೀಗ ಅಂತ ಹೇಳ್ಕೊಂಡು ಅದನ್ನ ಸಾಕಷ್ಟು ಆಳವಾಗಿ ಚಿತ್ತದಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಚಿತ್ತಶುದ್ಧಿ ಆಗ್ಬೇಕು ಅಂದ್ರೆ ಅದನ್ನೆಲ್ಲ ಇಗ್ನೋರ್ ಮಾಡ್ಬೇಕು. ಅದನ್ನ ಮತ್ತೆ ಮತ್ತೆ ಹೇಳ್ಕೊಳ್ಳದೆ ಇದ್ರೆ ಪೆಟ್ಟುಗಳು ಎಲ್ರಿಗೂ ಬೀಳುತ್ತೆ. ಆ ಪೆಟ್ಟನ್ನ ಅಲ್ಲಿಗೆ ಮರ್ತು ಬಿಟ್ರೆ, ಈಗ ಹಾಗಾಗ್ಬೇಕಿತ್ತು ಅಂತ ಹೇಳಿ ಮರ್ತು ಬಿಟ್ರೆ ಅದು ಬಿಡೋದು ಸುಲಭ ಆಗುತ್ತೆ. ಹಾಗೆ ಮನಸ್ಸು ಶುದ್ಧವಾಗ್ಬೇಕು, ಬುದ್ಧಿ ಶುದ್ಧ ಆಗ್ಬೇಕು, ಚಿತ್ತ ಶುದ್ಧ ಆಗ್ಬೇಕು. ಚಿತ್ತ ಶುದ್ಧ ಆದ್ಮೇಲೆ ಅಲ್ಲಿ ಬರೀ ಒಳ್ಳೆಯ ನೆನಪುಗಳೇ ಉಳಿದಿದ್ರೆ ಆ ಒಳ್ಳೆಯ ನೆನಪುಗಳೇನು ಬಹಳಷ್ಟು ಇರೋದಿಲ್ಲ ಬಿಡಿ, ಅದು ತಾನಾಗಿ ಕರಗಿ ಹೋಗ್ಬಿಡುತ್ತೆ. ಹಾಗಾಗಿ ಅಂತರಂಗ ಶುದ್ಧಿ ಆಗ್ಬೇಕಾದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ ಅಹಂಕಾರ ಅನ್ನುವಂಥದ್ದು ಏನು ಅಂದ್ರೆ ಎಲ್ಲವನ್ನು ನಾನು ಮಾಡದೆ ನನ್ನಿಂದನೇ ಆಗಿದ್ದು ಅಂತ ಅಂದ್ಕೊಳ್ತೀನಿ. ಆದ್ರೆ ಅಲ್ಲಿ ಆಡಿಸ್ತಾ ಇರೋನು ಭಗವಂತ ಇರ್ತಾನೆ. ಅವನು ಈ ಶರೀರದಲ್ಲಿ ಜೀವವನ್ನು ಕೊಟ್ಟಿರೋದ್ರಿಂದ, ಚೈತನ್ಯವನ್ನು ಕೊಟ್ಟಿರೋದ್ರಿಂದ ಆ ಶಕ್ತಿಯ ಮೂಲಕ ನಾನು ಎಲ್ಲವನ್ನೂ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡಾಗ ಅಹಂಕಾರ ಕೂಡ ಬಿದ್ದು ಹೋಗುತ್ತೆ. ಇದನ್ನ ಅಂತಃಕರಣ ಶುದ್ಧಿ ಅಂತ ಹೇಳ್ತಾರೆ. ಕಲಬೇಡ ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಲಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಅಂತರಂಗ ಶುದ್ಧಿ ಮಾಡ್ಕೊಂಡಾಗ ಬಹಿರಂಗ ಅಂದ್ರೆ ಹೊರಗಡೆ ನಾವು ಮಾಡುವ ಎಲ್ಲ ಕೆಲಸಗಳು ಸುಂದರವಾಗಿ ಆಗ್ತಾ ಹೋಗುತ್ತೆ. ಮೊದಲು ವಿ ಶುಡ್ ವರ್ಕ್ ಆನ್ ಅವರ್ ಮೈಂಡ್. ನಮ್ಮ ಮನಸ್ಸು ಶುದ್ಧವಾಗಿದ್ರೆ ನಾವು ಮಾಡುವ ಎಲ್ಲ ಕೆಲಸಗಳು ಶುದ್ಧವಾಗೇ ಇರುತ್ತೆ ಅನ್ನೋದು ಈ ವಚನದ ಅರ್ಥ. ಇದು ಇಂದಿನ ಮುಂಜಾನೆ ಮಾತಾಗಿತ್ತು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಮೊದಲು ಬಹಿರಂಗ ಶುದ್ಧಿ ಮಾಡ್ಕೊಳ್ಬೇಕಾ, ಅಂತರಂಗ ಶುದ್ಧಿ ಮಾಡ್ಕೊಳ್ಬೇಕಾ? ಯೋಚಿಸ್ತಾ ಇರಿ. ಮತ್ತೆ ಸಿಗ್ತೀನಿ ನಾಳೆ ಮುಂಜಾನೆ.